ಇನ್ನು ವೃಶ್ಚಿಕ ರಾಶಿ ಗಮನಿಸೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ಬಹುವ್ಯಯ, ಮಿತಿಮೀರಿದ ಶಾಪಿಂಗ್ ಆಗೋ ಸಾಧ್ಯತೆ ಇರುತ್ತದೆ. ಹುಷಾರು. ಬುದ್ಧಿ ಮಂದವಾಗುತ್ತೆ, ಮನಸ್ತಾಪಗಳು ಉಂಟಾಗಬಹುದು. ಏನು ದುರಾದೃಷ್ಟವಶಾತ್ ವಸ್ತು ನಷ್ಟತೆ ಇತ್ಯಾದಿಗಳನ್ನು ಅನುಭವಿಸಬೇಕಾದ ಸಾಧ್ಯತೆ ಇರ್ತದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಕಾರಣ ಏನಪ್ಪ ಅಂದರೆ ವ್ಯಯಸ್ಥಾನದಲ್ಲಿ ಚಂದ್ರನ ಸಂಚಾರವಾಗುತ್ತೆ. ಹೀಗಾಗಿ ಸೋಮವಾರ, ಮಂಗಳವಾರ, ಬುಧವಾರ ವಾರದ ಪ್ರಾರಂಭದಲ್ಲಿ ನಿಮಗೆ ಅತಿ ಖರ್ಚು ಏನಪ್ಪ ಇದು ಆಮೇಲೆ ನೀವೇ ತಲೆ ಮೇಲೆ ಕೈ ಹೊತ್ತುಕೊಳ್ಳೋ ಥರ ಆಗುತ್ತೆ. ಹುಷಾರು. ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಚೆನ್ನಾಗಿದೆ. ಅಲ್ಲಿಂದ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗುತ್ತೆ. ಕೃಷಿ, ಧಾನ್ಯ ವ್ಯಾಪಾರದಲ್ಲಿ ಲಾಭ, ಆಪ್ತರ ಜೊತೆಗೆ ಒಂದು ಪ್ರಯಾಣ, ಅದು ವಿದೇಶ ಪ್ರಯಾಣವೂ ಆಗಿರಬಹುದು. ಆ ಥರದ್ದೊಂದು ವೃತ್ತಿಯಲ್ಲೂ ಕೂಡ ಅನುಕೂಲದ ವಾತಾವರಣ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಚೆನ್ನಾಗಿದೆ. ಗುರುವಾರದ ನಂತರ ನಿಮಗೆ ವಾರದ ಅಂತ್ಯದ ವೇಳೆಗೆ ವಾರದ ಆದಿ ನೋಡ್ತಾ ಇದ್ದೀರಾ, ವಾರದ ಅಂತ್ಯದ ವೇಳೆಗೆ ನಿಮಗೆ ಒಳ್ಳೆಯ ಅನುಕೂಲದ ವಾತಾವರಣ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಪ್ರಾರ್ಥನೆ ಏನಪ್ಪ ಅಂದರೆ ವೃಶ್ಚಿಕ ರಾಶಿಯವರಿಗೆ ಕೃಷ್ಣನಿಗೆ ತುಳಸಿ ಸಮರ್ಪಣೆ ಮಾಡಿ. ವಾರದ ಆದಿಯಲ್ಲೇ ಮಾಡಿಬಿಡಿ. ನಾಳೆ ಈ ಹೊತ್ತು ಸಾಧ್ಯವಾದರೆ ಅಥವಾ ನಾಳೆ ಸಾಧ್ಯವಾದರೆ ಒಂದು ತುಳಸಿ ಹಾರ ಸಮರ್ಪಣೆ ಮಾಡೋದರಿಂದಾಗಿ ಮುಂದಿನ ತೊಡಕೆಲ್ಲ ನಿವಾರಣೆಯಾಗಿಬಿಡುತ್ತೆ. ಆತಂಕ ಬೇಡ. ಇನ್ನು ಧನುರಾಶಿ ಗಮನಿಸೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸಂಗಾತಿಯಲ್ಲಿ ಮನಸ್ತಾಪಗಳು ಬರುವುದು, ವ್ಯಾಪಾರದಲ್ಲಿ ತಕರಾರು, ನಷ್ಟ, ದುಃಖ, ವ್ಯಥೆ, ಸೋಲು, ವೃತ್ತಿಯಲ್ಲಿ ಅನಾನುಕೂಲ, ಬಂಧು ಸ್ನೇಹಿತರ ಅಸಮಾಧಾನ. ಏನಪ್ಪ ಹೀಗಿದೆ ಅಂತಂದರೆ ಸ್ವಲ್ಪ ಕಿರಿಕಿರಿ ಇದೆ. ಕಾರಣ ಏನಪ್ಪ ಅಂದರೆ ಇದು ಗ್ರಹಗಳ ಸಂಚಾರ ಆಗಿದೆ. ಏನಂದರೆ ಅಷ್ಟಮಾಧಿಪತಿ ಲಾಭಕ್ಕೆ ಬಂದಾಗ ಏನಾಗುತ್ತೆ, ಬಂದಿದ್ದು ಬರುತ್ತೆ, ಲಾಭ ಬರಲ್ಲ ಅಂತಲ್ಲ, ಬಂದಿದ್ದು ಉಳಿಯೋಲ್ಲ. ಹೀಗಾಗುತ್ತೆ. ಪಾಪ ಎಷ್ಟೋ ಜನರ ಪರಿಸ್ಥಿತಿ ಇದಾಗಿರುತ್ತಲ್ವ, ಆ ಥರದ್ದು ಒಂದು ಲಕ್ಷಣ ಇದು ಅತಿಯಾಗಿದೆ. ಹೀಗಾಗಿ ಸ್ವಲ್ಪ ಜಾಗ್ರತೆ. ಕೆಲಸದಲ್ಲಷ್ಟೇ ಕರ್ಮಸ್ಥಾನದ ಅಧಿಪತಿ ವೀಕ್ ಆಗಿದ್ದಾನೆ. ಹೀಗಾಗಿ ಕೆಲಸದಲ್ಲೂ ನಿಮಗೆ ಸಮಾಧಾನ ಸಿಗದೆ ಹೋಗಿಬಿಡುತ್ತೆ. ಆ ಥರದ್ದೊಂದು ಲಕ್ಷಣ ಇದೆ ವಾರದ ಆದಿಯಲ್ಲಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಚಂದ್ರ ಜನ್ಮಕ್ಕೆ ಬರ್ತಾನೆ ಕೊನೆಗೆ. ಸ್ತ್ರೀಯರಿಗೆ ಅಧಿಕ ವ್ಯಯ ಇದೆ. ನಿಮಗೆ ಗುರುವಾರ, ಶುಕ್ರವಾರ ಸ್ವಲ್ಪ ಮಟ್ಟಿಗೆ ಖರ್ಚೇ ಇದೆ, ವ್ಯಥೆಯೇ ಇದೆ. ಆಪ್ತರ ಜೊತೆಗೆ ಗಲಾಟೆ, ಘರ್ಷಣೆ ಇದ್ದೇ ಇರುತ್ತೆ. ಭೂಜಲ ವ್ಯಾಪಾರಗಳಲ್ಲಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಇದನ್ನೆಲ್ಲ ಸೂಚಿಸ್ತಾ ಇದೆ. ತುಂಬ ಆತ್ಮೀಯರ ಜೊತೆಗೆ ಸ್ವಲ್ಪ ತೊಡಕು ಏರ್ಪಾಡಾಗುತ್ತೆ. ಅವ್ರ ಜೊತೆಗೆ ಜಗಳ ಶುರುವಾಗ್ಬಿಡುತ್ತೆ, ಮನಸ್ತಾಪ ಬರುತ್ತೆ. ಈ ಥರದ್ದೆಲ್ಲ ಇದೆ. ವಸ್ತ್ರಾಭರಣ ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿದೆ. ಕೊನೆಗೆ ನಿಮಗೆ ಶನಿವಾರದಿಂದ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ತಿಳಿ ಆಗ್ತೀರ. ಹೀಗಾಗಿ ಇದರ ನಿವಾರಣೆಗೆ ಯಾವ ಪ್ರಾರ್ಥನೆ ಹೋಗಬೇಕು ಅಂದರೆ ಆರೋಗ್ಯ ದೃಷ್ಟಿಯಿಂದ ಗಮನಿಸ್ಕೊಳ್ಳಿ. ನಾಗ ಕವಚ ಹೇಳ್ಕೊಳ್ಳಿ. ಅದು ಹೃದ್ರೋಗವನ್ನು ಉಂಟು ಮಾಡೋ ಸಾಧ್ಯತೆ ಇದೆ ಕೊನೆಯಲ್ಲಿ. ಹೀಗಾಗಿ ನಾಗ ಕವಚ ತುಂಬ ಒಳ್ಳೆಯದು. ಅದನ್ನು ಹೇಳ್ಕೊಳ್ಳಿ. ನಾಗರ ಸನ್ನಿಧಾನಕ್ಕೆ ಸಾಧ್ಯವಾದರೆ ಹೋಗಿ ಬನ್ನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.